ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಅಂದರೆ ಗುಪ್ತಚರ ಇಲಾಖೆಯಲ್ಲಿ ಕರೆದಿರುವಂಥ ಹುದ್ದೆಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಮತ್ತು ಅದಕ್ಕೆ ಬೇಕಾಗಿರೋ ಕ್ವಾಲಿಫಿಕೇಷನ್ ಏನು, ಏಜ್ ಲಿಮಿಟು, ಸೆಲೆಕ್ಷನ್ ಪ್ರೋಸೆಸ್ಸು, ಅಪ್ಲೈ ಹೇಗೆ ಮಾಡೋದು ಅಂತ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹುದ್ದೆ ನೇಮ್ ಬಂದುಬಿಟ್ಟು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಜನರಲ್ ಹುದ್ದೆ ಆಗಿರುತ್ತೆ ಇದು. ಮತ್ತು ಇಲ್ಲಿ ಯಾವ ಡಿವಿಷನ್ಗೆ ಎಷ್ಟು ಹುದ್ದೆ ಇದಾವೆ ಅಂತ ನೋಡ್ಕೋಬೋದು. ಅದೇ ಥರ ನಿಮ್ಮ ಕಾಸ್ಟ್ ನೋಡ್ಕೋಬೋದು. ಅನ್ರಿಸರ್ವ್ಡು, OBC, SC, ST, EWS ಕ್ಯಾಂಡಿಡೇಟ್ಗಳಿಗೆ ಯಾವ ಝೋನಲ್ಲಿ ಎಷ್ಟು ಹುದ್ದೆ ಖಾಲಿ ಇದಾವೆ ಅಂತ ಒಂದು ಸಾರಿ ವಿಡಿಯೋವನ್ನು ಪಾಸ್ ಮಾಡ್ಕೊಂಡು ನೋಡ್ಕೋಬೋದು. ಒಟ್ಟು ಹುದ್ದೆಯ ಸಂಖ್ಯೆ ನೋಡೋದಾದರೆ 362 ಹುದ್ದೆ ಆಗಿರುತ್ತೆ. ಹುದ್ದೆಯ ನೇಮ್ ನೋಡೋದಾದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಜನರಲ್ ಅಂತ ಹುದ್ದೆ ಆಗಿರುತ್ತೆ. ಅದರಲ್ಲಿ ಜನರಲ್ ಸೆಂಟ್ರಲ್ ಸರ್ವಿಸ್ ಅಂತ ಗ್ರೂಪ್ C ಮತ್ತು ನಾನ್ ಗೆಜೆಟೆಡ್ ನಾನ್ ಮಿನಿಸ್ಟ್ರಿಯಲ್ ಹುದ್ದೆ ಆಗಿರುತ್ತೆ. ಇದಕ್ಕೆ ಸ್ಯಾಲ್ರಿ ನೋಡೋದಾದರೆ 18,000ದಿಂದ 56,900ವರೆಗೆ ಸ್ಯಾಲ್ರಿ ಇರುತ್ತೆ. ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅಲೋವನ್ಸ್ ಕೂಡ ಇರುತ್ತೆ. ಈ ಹುದ್ದೆಗೆ ಬೇಕಾಗಿರುವ ಕ್ವಾಲಿಫಿಕೇಷನ್ ನೋಡೋದಾದರೆ ಮೆಟ್ರಿಕ್ಯುಲೇಷನ್ ಅಥವಾ ಇಕ್ವಿವ್ಯಾಲೆಂಟ್ ಅಂದರೆ 10ನೇ ತರಗತಿ ಮುಗಿದಿರಬೇಕಾಗಿರುತ್ತೆ. ಮತ್ತು ಯಾವ ಝೋನ್ಗೆ ಅಪ್ಲೈ ಮಾಡ್ತಾ ಇದ್ದೀರಲ್ಲ ಆ ಝೋನ್ನ ಡೊಮಿಸಿಯಲ್ ಸರ್ಟಿಫಿಕೇಟ್ ನೀವು ಹೊಂದಿರಬೇಕಾಗಿರುತ್ತೆ. ಅಪ್ಲೈ ಯಾವ ಥರ ಮಾಡೋದು ಅಂತ ನೋಡೋದಾದರೆ ಅಪ್ಲೈ ಇದು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡೋದು ಆಗಿರುತ್ತೆ. ವೆಬ್ಸೈಟ್ ನೇಮ್ ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, www.mha.gov.in ಅಥವಾ www.ncsgovernment.in ವೆಬ್ಸೈಟ್ನಲ್ಲಿ ಹೋಗಿ ಅಪ್ಲೈ ಮಾಡೋದಾಗಿರುತ್ತೆ. ಅಪ್ಲೈ ಮಾಡೋ ಡೇಟ್ ಬಂದುಬಿಟ್ಟು 22/11/2025ರಿಂದ 14/12/2025ವರೆಗೆ ಅಪ್ಲೈ ಮಾಡಲು ಅವಕಾಶ ಇರುತ್ತೆ. ಅದೇ ರೀತಿ ಎಕ್ಸಾಮ್ ಫೀಸ್ ನೋಡೋದಾದರೆ ಎಕ್ಸಾಮಿನೇಷನ್ ಫೀ 100 ರೂಪಾಯಿ ಆಗಿರುತ್ತೆ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಚಾರ್ಜ್ ಬಂದ್ಬಿಟ್ಟು 550 ರೂಪಾಯಿ ಆಗಿರುತ್ತೆ. ಅಂದರೆ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೆ 550 ರೂಪಾಯಿ ಇರುತ್ತೆ. ಮತ್ತು ಇತರೆ ಮೇಲ್ ಕ್ಯಾಂಡಿಡೇಟ್ಸ್ ಮತ್ತು ಜನರಲ್ EWS ಮತ್ತು OBC ಕ್ಯಾಂಡಿಡೇಟ್ಗಳಿಗೆ 650 ರೂಪಾಯಿ ಫೀಸ್ ಇರುತ್ತೆ. ಪೇಮೆಂಟನ್ನು ನೀವು ಆನ್ಲೈನ್ ಮುಖಾಂತರವೂ ಸಲ್ಲಿಸ್ಬೋದು ಮತ್ತು ಆಫ್ಲೈನ್ ಮುಖಾಂತರ ಪೇಮೆಂಟನ್ನು ಮಾಡ್ಬೋದಾಗಿರುತ್ತೆ. ಈ ಹುದ್ದೆಗೆ ಏಜ್ ಲಿಮಿಟ್ ನೋಡೋದಾದರೆ 18ರಿಂದ 25 ವರ್ಷ ಏಜ್ ಬೇಕಾಗಿರುತ್ತೆ. ಮತ್ತು ಅದೇ ರೀತಿ SC ST ಅಭ್ಯರ್ಥಿಗಳಿಗೆ 5 ವರ್ಷಗಳು ಮತ್ತು ಇತರೆ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಈ ಹುದ್ದೆಗೆ ಎಕ್ಸಾಮ್ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ 2 ಥರ ಎಕ್ಸಾಮ್ ಇರುತ್ತೆ. ಟೈರ್ 1 ಮತ್ತು ಟೈರ್ 2 ಅಂತ ಎಕ್ಸಾಮ್ ಇರುತ್ತೆ. ಅದರಲ್ಲಿ ಟೈರ್ 1 ಎಕ್ಸಾಮ್ನಲ್ಲಿ ಆನ್ಲೈನ್ ಮುಖಾಂತರ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಇದರಲ್ಲಿ 4 ಭಾಗಗಳಿರ್ತವೆ. ಒಂದು ಜನರಲ್ ಅವೇರ್ನೆಸ್, ಇದಕ್ಕೆ 40 ಮಾರ್ಕ್ಸ್ ಇರುತ್ತೆ. ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್, ಇದಕ್ಕೆ 20 ಮಾರ್ಕ್ಸ್ ಇರುತ್ತೆ. ನ್ಯೂಮೆರಿಕಲ್, ಅನಲೈಟಿಕಲ್ ಅಥವಾ ಲಾಜಿಕಲ್ ಎಬಿಲಿಟಿ ಮತ್ತು ರೀಸನಿಂಗಿಗಾಗಿ 20 ಅಂಕಗಳಿರ್ತವೆ. ಮತ್ತು ಜನರಲ್ ಇಂಗ್ಲೀಷ್ಗಾಗಿ 20 ಅಂಕಗಳು. ಒಟ್ಟು 100 ಅಂಕಗಳು 100 ಮಾರ್ಕ್ಸ್ಗೆ ಇರುತ್ತವೆ. ಅದೇ ರೀತಿ ಟೈರ್ 2 ಎಕ್ಸಾಮ್ಗೆ ನೋಡೋದಾದರೆ ಇದು ಡಿಸ್ಕ್ರಿಪ್ಟಿವ್ ಟೆಸ್ಟ್ ಆಗಿರುತ್ತೆ. ಇದರಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಾಂಪ್ರಿಹೆನ್ಷನ್ ಟೆಸ್ಟ್ ಇರುತ್ತೆ. 50 ಮಾರ್ಕ್ಸ್ ಮತ್ತು 50 ಅಂಕಗಳಾಗಿರುತ್ತೆ. ಮತ್ತು ಈ ಎಕ್ಸಾಮ್ನಲ್ಲಿ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಗಳು 30 ಅಂಕ, OBC 28 ಅಂಕ, SC ST ಕ್ಯಾಂಡಿಡೇಟ್ಗಳು 25 ಅಂಕ ಮತ್ತು EWS ಕ್ಯಾಂಡಿಡೇಟ್ಗಳು 30 ಅಂಕಗಳನ್ನು ಕಡ್ಡಾಯವಾಗಿ ಗಳಿಸಲೇಬೇಕಾಗಿರುತ್ತೆ. ಈ ಎಕ್ಸಾಮ್ಗಳಿಗೆ ಸಿಟಿಯನ್ನು ನೀವೇ ಚೂಸ್ ಮಾಡಬೇಕಾಗಿರುತ್ತೆ. ನಿಮಗೆ ಸಮೀಪ ಇರುವ ಯಾವುದಾದ್ರೂ ಒಂದು ಸಿಟಿಯನ್ನು ಚೂಸ್ ಮಾಡಬೇಕು.
ಮತ್ತು ಇದು ಅಪ್ಲೈ ಮಾಡೋಕ್ಕೆ ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರನೇ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡುವ ವೆಬ್ಸೈಟ್ ಬಂದುಬಿಟ್ಟು ಇಲ್ಲಿದೆ ನೋಡಿ, www.mha.gov.in ಅಂತ ಈ ವೆಬ್ಸೈಟ್ನಲ್ಲಿ ಹೋಗಿ ಅಪ್ಲೈ ಮಾಡಬೇಕು. ಮತ್ತು ಅಪ್ಲೈ ಮಾಡಲು ಕೊನೆಯ ದಿನಾಂಕ ಬಂದುಬಿಟ್ಟು 14/12/2025 ಆಗಿರುತ್ತೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಅಥವಾ ಈ ವೆಬ್ಸೈಟ್ನಲ್ಲಿ ಕೂಡ ಹೋಗಿ ನೀವು ಅಪ್ಲೈ ಮಾಡ್ಬೋದು. www.ncs.gov.in ಹೋಗಿ ಕೂಡ ಅಪ್ಲೈ ಮಾಡ್ಕೋಬೋದು. ನೋಡಿ, ಈ ಹುದ್ದೆಗೆ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅವರೆಲ್ಲ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಈ PDF ಅನ್ನು ನಾನು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿರ್ತೇನೆ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಇದೇ ರೀತಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹುದ್ದೆಗಳ ಬಗ್ಗೆ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.